ಚಿಸ್ತತ್ವದ ಲಕ್ಷಾರ್ಥ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದನಲ ವಿಭೂತ ಬ್ರಹ್ಮಾನಂದರಸ್ಥಿತ ಕೋಡ್ಯಾಣಯ ಬಿಂದು ಮಂಡಲವಾಸಿನಿ ರಹೋ ಯಾಗ ಪಂಚಕೋಶಾಂತರಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಮದಗೋಡಿತ ರಕ್ತಾಕ್ಷಿ ಮದ ಪಾಟಲ ಕಂಡಭೂ ಚಂದನ ದ್ರವದಿಂದಾಗಿ ಚಾಪೇಯ ಶ್ರೀಮತಿ ಕೃತಿಗೆ ಶಾಂತಿ ಸ್ವಸ್ತಿಪತಿ ಕಾತಿ ನಂದಿನಿ ವಿಘ್ನನಾಶಿನಿ ದೇವೋವತಿ ವಿನಯನ ಗೋಲಾಕ್ಷಿ ಕಾಮ ಗಂಧರ್ವ ಸೇವಿತ ವಿಶ್ವಗರ್ಭ ಸೇವಾ ಸಮಿತಿ ಚಿಕ್ಕಬಳ್ಳಾಪುರ ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯಿಂದ 26ನೇ ವರ್ಷದ ಅಣ್ಣಮ್ಮನ ತಗೊಂಡ್ಬಂದಿದ್ದೀವಿ. ನಿನ್ನೆಯಿಂದ ಈ ಒಂದು ಕಾರ್ಯಕ್ರಮ 5 ದಿನದ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ದುರ್ಗಾ ಹೋಮ ಹಾಗೂ ತಾಯಿಗೆ ಮಹಾಮಂಗಳಾರತಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಸೇವೆಗೆ ಪಾಲ್ಗೊಳ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಮನವಿ ಮಾಡ್ತಾ ಇದೀವಿ. ಅದೇ ರೀತಿ ನಾಳೆ ಮಂಗಳವಾರ ಬಲಿಪೂಜೆ ಇರ್ತದೆ. ಯಾರ್ಯಾರು ಇಲ್ಲಿ ಬಲಿ ಕೊಡತಕ್ಕಂತ ಎಲ್ಲ ಭಕ್ತಾದಿಗಳು ಬಂದು ನಾಳೆ ಮಂಗಳವಾರ ತಾಯಿಗೆ ಬಲಿ ಪೂಜೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಭಕ್ತಾದಿಗಳು ಬಂದು ಬರ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ, ಬುಧವಾರ ರಾಜಬೀದಿಗಳಲ್ಲಿ ಅಮ್ಮನ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನು ಸಹ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಎಲ್ಲರಲ್ಲೂ ನಾವು ಮನವಿ ಮಾಡ್ತಾ ಇದ್ವಿ. ಅದೇ ರೀತಿ ಪ್ರತಿ ವರ್ಷನೂ ನಮ್ಮ ಕಂಜೇನಹಳ್ಳಿಯಿಂದ ತಾಯಿ ಚೌಡೇಶ್ವರಿಯನ್ನು ತಗೊಂಡ್ಬಂದು ಭದ್ರಕಾಳಿ ತಗೊಂಡ್ಬಂದು ಇಲ್ಲೂ ಸಹ ಆ ತಾಯಿ ಆಶೀರ್ವಾದವನ್ನು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರದ ಜನ ಪಡಿಬೇಕು ಅಂತ ಹೇಳಿ ಕೋರ್ತಾ ಇದ್ವಿ. ನಮ್ಮ ಹೆಸರು ಮೊಬೈಲ್ ಬಾಬು ಅಂತ, ಈ ಸಂಘದ ಗೌರವಾಧ್ಯಕ್ಷರು. ಚಿಕ್ಕಬಳ್ಳಾಪುರದ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು. ಅಣ್ಣಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದ ರಾಜ ಮಾತಾಡ್ತಾ ಇದ್ದೀನಿ. ಇದು ಇವತ್ತಿನ 2ನೇ ದಿನದ ಕಾರ್ಯಕ್ರಮ. ಬೆಂಗಳೂರು ನಗರ ದೇವತೆ 26 ವರ್ಷದಿಂದ 95ರಿಂದ ಮಾಡ್ತಾ ಇದ್ದೀವಿ. ಹಲವಾರು ಕಾರಣಗಳಿಂದ 5 ವರ್ಷ ಮಾಡ್ಲಿಲ್ಲ, ಕೊರೋನಾ ಕಾರಣದಿಂದ ಮಾಡ್ಲಿಲ್ಲ. ಇದು 26ನೇ ವರ್ಷದ ಉತ್ಸವದ ಕಾರ್ಯಕ್ರಮ. ಈ ಮಹಾಶಕ್ತಿಯ ಮಹಾತಾಯಿಯ ಅಣ್ಣಮ್ಮ ತಾಯಿಯ ಜಾತ್ರೆ ಮಹೋತ್ಸವವನ್ನು ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇರುವ ಈ ಚಿಕ್ಕಬಳ್ಳಾಪುರದ ಎಲ್ಲಾ ಸೇವಾಕರ್ತರಿಗೂ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ದುರ್ಗಾ ಹೋಮವನ್ನು ಏರ್ಪಡಿಸಲಾಗಿದೆ. ಅಂಜಲಿ ಮ್ಯೂಸಿಕಲ್ ಅವರಿಂದ ದುರ್ಗಾ ಹೋಮ ಹಾಗೂ ವಿಶೇಷ ದೇವತೆಗಳಾಗಿ ಆಗಮಿಸಿರುವ ಚೌಡೇಶ್ವರಿ ತಾಯಿ, ಭದ್ರಕಾಳಿ ತಾಯಿ, ಕಂಜನಹಳ್ಳಿಯ ಚಾಮುಂಡೇಶ್ವರಿ, ಇವರು ಮೂರು ಅಕ್ಕ ತಂಗಿಯರು ವಿಶೇಷವಾಗಿ ಆಗಮನ ತಾಯಿ ಅಣ್ಣಮ್ಮನ ಮಹೋತ್ಸವಕ್ಕೆ ಬಂದಿದ್ದಾರೆ. ಅವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಹಾಗೂ ಚಿಕ್ಕಬಳ್ಳಾಪುರದ ಈ ಅಣ್ಣಮ್ಮ ಸೇವೆಯನ್ನು ಮಾಡಿರುವ ಎಲ್ಲಾ ಮಹಾದಾನಿಗಳಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತಿನ ವಿಶೇಷ ಅಲಂಕಾರ ತಾಯಿಗೆ ಅಣ್ಣಮ್ಮನಿಗೆ ಅಖಿಲಾಂಡೇಶ್ವರಿ ಅಲಂಕಾರವನ್ನು ಏರ್ಪಡಿಸಿದ್ದೇವೆ. ಆಮೇಲೆ ಗಂಗಮ್ಮ ತಾಯಿ ಬಂದಿದ್ದಾಳೆ, ಸಫಲಮ್ಮ ತಾಯಿ ಬಂದಿದ್ದಾಳೆ. ಇವರೆಲ್ಲರೂ ಆಶೀರ್ವಾದವನ್ನು ಬಂದು ಭಕ್ತಾದಿಗಳು ಪಡೆಯಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ.